ಗಿಲ್ಲಿ ನೀವು ಹೌದು ನಿಮಗೆ ಹ್ಯೂಮರ್ ಸೆನ್ಸ್ ಇದೆ ತುಂಬ. ಹೌದು, ನಿಮ್ಮ ಮಾತಲ್ಲೂ ಗೊತ್ತಾಗುತ್ತೆ. ಜೊತೆಗೆ ನೀವು ಹೇಳಿದ್ರಿ ಅದೇ ನಾನು ಚಿಕ್ಕ ವಯಸ್ಸಿಂದನೂ ಅದೇ ರೀತಿ ಮಾತಾಡ್ಕೊಂಡು ಎಲ್ಲ ರೇಗಿಸ್ತಾ ಇದ್ದೆ ಅಂತ. ಆದರೆ ನೀವು ಬಿಗ್ ಬಾಸ್ ಮನೇಲಿ ನಿಮ್ಗೆ ಟೀಕೆ ಮಾಡ್ತಾರೆ, ತುಂಬ ಕ್ಯಾರೆಕ್ಟರ್ನ ಡೌನ್ ಮಾಡಿ ಮಾತಾಡ್ತಾರೆ. ರಾಶಿಕಾ ಎಲ್ಲರೂ ಸುಮಾರಷ್ಟು ಜನ ಹೇಳ್ತಾರೆ, ಅಶ್ವಿನಿ ಮೇಡಮ್ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅದು ನಿಜ ಹಂಗೆ ಮಾಡ್ತಿದ್ರಾ ಅಥವಾ ಅದು ಮಾತಿನ ಬರದಲ್ಲಿ ಬಂದ್ಬಿಡ್ತಿತ್ತು? ಮೇಡಮ್ ಡೌನ್ ಮಾಡಿ ಮಾತಾಡ್ತಾರೆ, ಇದು ಮಾಡಿ ಮಾತಾಡ್ತಾರೆ ಅಂದ್ರೆ ಅವರು ಅದನ್ನೇ ಮಾಡ್ತಿದ್ರು. ಏನಾರ ಹೇಳೋದಾದ್ರೆ ನಾನೇನಾರ ಡೌನ್ ಮಾಡಿ ಮಾತಾಡ್ತಿದ್ರು ಅಂದ್ರೆ ಅವರು ಎಲ್ಲೋ ಒಂದು ಕಡೆ ಮಾಡಿರ್ತಾರೆ, ಅದಕ್ಕೆ ಮಾಡ್ತಿದ್ದೇನೋ. ಇನ್ನೊಂದು ನನಗೆ ಗೊತ್ತಿಲ್ಲ ಯಾವ ವಿಚಾರಕ್ಕೆ ನಾನು ಡೌನ್ ಮಾಡಿ ಮಾತಾಡ್ತಿದ್ದೆ, ಯಾವ ವಿಚಾರಕ್ಕೆ ನಾನು ಕಾಮಿಡಿ ಮಾಡ್ತಿದ್ದೆ ಅಂತ ನನಗೆ ಗೊತ್ತೈತಿರಲಿಲ್ಲ. ಅಂದರೆ ಆ ಟೈಮಲ್ಲಿ ಅವರು ನಗಾಡಿರೋರಲ್ಲ, ಆ ಟೈಮಲ್ಲಿ ಅವರು ನಗಾಡಿರೋರು, ಎಲ್ಲ ಇದು ಮಾಡಿರೋರು. ನಾನು ಹೇಳ್ದಂಗೆ ಒಂದು 10 ಪಾಯಿಂಟ್ ಹೇಳಿದ್ರೆ 10 ಪಾಯಿಂಟ್ಗೂ ನಗಾಡಿರೋರು. ನಾಮಿನೇಷನ್ ಅಂತ ಬಂದಾಗ ನನಗೆ ಗೊತ್ತಿಲ್ಲವಲ್ಲ ಯಾವ ಪಾಯಿಂಟ್ಗೆ ನಗಾಡೋರು, ಯಾವ ಪಾಯಿಂಟ್ ಸೀರಿಯಸ್ ಆಗಿ ತಗೊಂಡವ್ರೆ ಅಂತ. ನಾಮಿನೇಷನ್ ಅಂತ ಬಂದಾಗ ನನಗೆ ಹಿಂಗಂದ, ಅವಾಗ ಹಿಂಗಂದ, ಇವಾಗ ಹಿಂಗಂತ ಬರೋದು. ಹಂಗೆ ನಲ್ಲಿ ಮುಳೆ ಯಾರಿಗಾದ್ರೂ ಕೊಟ್ಟಿದ್ರೆ ಪಾಪ ಹೊಟ್ಟೆ ನೋವು ಬರ್ತಿರ್ಲಿಲ್ವೇನೋ? ಇರ್ಬೋದೇನೋ. ಅಯ್ಯೋ, ನಾನು ಅನುಭವಿಸಿರೋದು ಆಯ್ತಲ್ಲ, 2 ದಿನ ಸುಧಾರಿಸ್ಕೊಂಡಿರೋದು ಸತ್ಯವಾಗ್ಲೂ. ಅದು ಆ ಟೆಲಿಕಾಸ್ಟ್ ಆಗಿತ್ತಾ? ನಾನು ಬಾತ್ರೂಮ್ಗೆ ಹೋಗೋದು ಅಲ್ಲ, ನಾನು ಹೋಯ್ತಿದ್ನಲ್ಲ, ಓಡಿ ಹೋಯ್ತಿದ್ನಲ್ಲ, ಅದೆಲ್ಲ ನಿಜ ಓಡಿ ಹೋಗ್ತಿದ್ರ? ಅದ ಆಗಿತ್ತ ರಾತ್ರಿ ಎಲ್ಲ ಅದು ರಘು ಹೇಳ್ತಾ ಇದ್ರಲ್ಲ, ರಾತ್ರಿ ಎಲ್ಲ ಆಗಿಲ್ಲ. ಬಾತ್ರೂಮ್ಗೆ ಹೋಗೋದೆಲ್ಲ ಟೆಲಿಕಾಸ್ಟ್ ಆಗಿಲ್ಲ. ಬಾತ್ರೂಮ್ಗೆ ಅಂದ್ರೆ ಬಾತ್ರೂಮ್ ಒಳಗಡೆ ಹೋಗೋದು ಟೆಲಿಕಾಸ್ಟ್ ಆಗಿರಲಿಲ್ಲ. ಕಾಲಲ್ಲಿ ಬಟ್ಟೆ ತೊಳೆಯೋದು ಮಷೀನ್, ವಾಷಿಂಗ್ ಮಷೀನ್ ಹೆಂಗ್ ಮಾಡುತ್ತೆ, ಬಕೆಟ್ ಅಲ್ಲಿ ನಿಂತ್ಕೊಂಡು ಕಾಲು ತೊಳೆಯೋದು. ಆಗ್ಬಿಟ್ಟಿತ್ತು ಅಲ್ಲಿ ಪರಿಸ್ಥಿತಿ. ನನಗೆ ನಾನು ಸಕ್ಕ ಸೋಂಬೇರಿ, ಹುಟ್ಟು ಸೋಂಬೇರಿ ನನ್ನ ಮಗ. ನನಗೆ ಅದಕ್ಕೆಲ್ಲ ಪೇಷನ್ಸ್ ಬೇಕು. ಅದು ಸರ್ಪ್ ಹಾಕಿ, ಉನಿ ಹಾಕಿ, ತಿರ್ಗಾ ತಂದು ಸೋಪ್ ಹಾಕಿ ತೊಳೆದು, ತಿರ್ಗಾ ಮಡಚಿ ಒಳಗಡೆ ಇನ್ನೊಂದ್ಸಲ ತೊಳೆದು, ಹಿಂಗೆ ಬಾಕ್ಸ್ ಅಲ್ಲೊಂದ್ಸಲ ತೊಳೆದು, ಅದು ನನಗೆ ಹಿಂಸೆ, ಸಖತ್ತು ಹಿಂಸೆ ಆಗೋದು. ಬಟ್ಟೆ ಒಗಿದು, ಪಾತ್ರೆ ತೊಳೆದು, ಪಾತ್ರೆ ಪೋಸ್ಟಿಂಗ್ ಎಲ್ಲ ಆಗಿ ಉಜ್ಜಿ, ತಿರ್ಗಾ ಸೈಡ್ಗೆ ಹಾಕೊಂಡು, ತಿರ್ಗಾ ತೊಳೆದು, ಅವನ್ನೆಲ್ಲ ಜೋಡಿಸಿ, ಇವು 2-3 ಕೆಲಸ ಅವಲ್ಲ ನನಗೆ. ನನ್ನ ಕೈಲಂತೂ ಆಗೋದಿಲ್ಲ. ಈ ಕಸ ಗುಡಿಸೋದು ಅಷ್ಟೇ, ನಿಧಾನಕ್ಕೆ ನೀಟಾಗಿ ಕಸನ ಗುಡಿಸ್ಕೊಂಡು ಮಾಡೋದು. ಅದಕ್ಕೆಲ್ಲ ಪೇಷನ್ಸ್ ಬೇಕು, ನನ್ನ ಕೈಲಿ ಆಯ್ತಿರಲಿಲ್ಲ. ಬಟ್ಟೆ ಒಗಿಬೇಕು ಅಂದ್ರೆಲ್ಲ ಹೆಂಗೋದ್ರು ಕೊಳೆ ಹೋಯ್ತದಲ್ಲ ಅಂದ್ಬಿಟ್ಟು ಮಾಡಿ. ರೈಸ್ ಬಾತ್ ಅಂತೂ ನೋಡಿದ್ವಿ, ಒಳ್ಳೆ ಸೂಪರ್ ರೆಸಿಪಿ. ಎಲ್ಲ ಕರ್ನಾಟಕದವರೆಲ್ಲ ಮಾಡಿದ್ರಂತ ರೆಸಿಪಿನ. 7 ಕಪ್ ಅಕ್ಕಿ, 7 ಎಲ್ಲ 7 ತರಕಾರಿ ಅಲ್ವಾ? ನೀವು ತಿಂದು ನೋಡಿದ್ರ ಚೆನ್ನಾಗಿತ್ತಾಗ್ಲಿ? ಚೆನ್ನಾಗಿರ್ಲಿಲ್ಲ. ನಿಮ್ಮ ಒಪಿನಿಯನ್? ಚೆನ್ನಾಗಿಲ್ಲ ಆದ್ರೂ ತಿಂದ್ರ? ನನ್ನ ಕೈಲೇ ತಿನ್ನೋಕ್ಕಾಗಿ. ನನಗೆ ಅವತ್ತೆಲ್ಲ ಫುಲ್, ಆ ವಾರ ಎಲ್ಲ ಫುಲ್ಲು ಪನಿಷ್ಮೆಂಟು ನನಗೆ. ಆ ವಾರ ಇದು ಸೆಲೆಬ್ರೇಷನ್ ವೀಕ್, ಅದು ವಾರ ಪೂರ್ತಿ ಪನಿಷ್ಮೆಂಟ್. ನನಗೆಲ್ಲ ಎಲ್ರಿಗೂ ಪನಿಷ್ಮೆಂಟ್. ಆ ರೈಸ್ ಬಾತ್ ತಿಂದ್ಬಿಟ್ಟು ಅವ್ರಿಗೆಲ್ಲ ಹೊಟ್ಟೆ ಉರಿ, ಬದನೆಕಾಯಿ ಬೆಂದಿಲ್ಲ, ಹೀರೆಕಾಯಿ ಬೆಂದಿಲ್ಲ ಅನ್ಕೊಂಡು ಅವ್ರು ಮೊದಲೇ ಕುಕ್ ಎಕ್ಸ್ಪರ್ಟ್ ರಘು ಅವರು. ಏನು ಗಿಲ್ಲಿ ಇದು ಹಂಗೆ ಇದೆಯಲ್ಲೋ ಅಂತಂದ್ರು, ನೀವೇನೋ ಅಂದ್ರಲ್ಲ ಅದಕ್ಕೆ ಹಂಗೆ ತಿನ್ನೋಣ ಅದು ಅಂತ ಹೊಟ್ಟೆ ನೋವು ಮಾಡ್ಕೊಂಡಿರ್ತಾರೆ. ಸಕ್ಕದ ಬೈಕದ ರಘು ಅಣ್ಣ. ಹೆಂಗೆ ಅಂದರೆ ಕೆಲವೊಂದು ವಿಚಾರದಲ್ಲಿ ಸ್ಟ್ರಿಕ್ಟು. ಕೂತ್ಕೋಬೇಕಾದ್ರೆ ಹಿಂಗೆ ಕೂದೆ, ಯಾಕೋ ಹಂಗೆ ಕೂತಿದ್ದೆ, ಹಿಂಗೆ ಕೂತ್ಕೊಳ್ಳೋ ಅನ್ನೋದು. ತಿರ್ಗಾ ಹಿಂಗೆ ಮಲಗಿಲೆ, ಬೀನ್ ಬ್ಯಾಗಲ್ಲೇ ಸಾಯ್ತಿಯಲ್ಲೋ, ಎದ್ದು ಬಾರೋ ಸೋಫಾ ಸೆಟ್ ಮೇಕೆ, ಜಿಮ್ ಮಾಡೋ, ಪ್ರೋಟೀನ್ ತಗೊಳ್ಳೋ, ಏನು ಅಂತಲೇ ಗೊತ್ತಿಲ್ಲ. ಪ್ರೋಟೀನ್ ಯಾವುದು, ವಿಟಮಿನ್ ಯಾವುದು ಅಂತ. ಅವನ ಬಾಯಲ್ಲ, ಅಣ್ಣನ ಬಾಯಲ್ಲೇ ಕ್ರಾಪ್ಸು ಗೀಪ್ಸು ಅವೆಲ್ಲ ಕೇಳಿದ್ದೆ. ಅಣ್ಣನ ಬಾಯಲ್ಲಿ ಕಾರ್ಬ್ಸು ಅವೆಲ್ಲ ಕೇಳಿದ್ದು. ಅಣ್ಣ ಹಂಗೆ ಎಲ್ಲದ್ರಲ್ಲೂ ಸ್ಟ್ರಿಕ್ಟು, ಒಂಥರ ಮಿಲಿಟ್ರಿ ಆಫೀಸರ್ ಇರ್ತಾರಲ್ಲ ಹಂಗೆ.